ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಒಂದು ಫ್ರೂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಫ್ರೂಟ್ ಹೆಸರು ಬಂದು ಸ್ಟಾರ್ ಫ್ರೂಟ್ ಅಥವಾ ನಕ್ಷತ್ರ ಹಣ್ಣು ಅಂತ ಕೂಡ ಕರೀತಾರೆ ಇದನ್ನು. ಬನ್ನಿ ಫ್ರೆಂಡ್ಸ್, ಈ ಹಣ್ಣನ್ನು ನಾವು ಸೇವಿಸೋದ್ರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಹೆಲ್ತ್ ವೀಡಿಯೋಗಳಿಗಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಆಗ್ನೇಯ ದೇಶದಲ್ಲಿ ಜಾಸ್ತಿ ಬೆಳೀತಾರೆ ಫ್ರೆಂಡ್ಸ್. ಈ ಫ್ರೂಟ್ನ ನಮ್ಮ ಕಡೆ ಕಡಿಮೆ ಅಂತಲೇ ಹೇಳ್ಬೋದು. ಆದರೂ ಈ ಹಣ್ಣು ಸೇವಿಸೋದು ತುಂಬ ಅತ್ಯಗತ್ಯ ಅಂತಲೇ ಹೇಳ್ತೀನಿ. ಅಷ್ಟೊಂದು ಬೆನಿಫಿಟ್ಸು ನಮ್ಮ ಹೆಲ್ತ್ಗೆ ಇದು ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮೊದಲನೇದಾಗಿ ಈ ಹಣ್ಣು ಶ್ವಾಸಕೋಶದ ಕ್ಯಾನ್ಸರ್ಗೆ ತುಂಬ ಉತ್ತಮ ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ಉತ್ತಮವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಹಣ್ಣನ್ನು ಸೇವಿಸೋದ್ರಿಂದ. ಮತ್ತು ಡೈಜೆಷನ್ ಪವರ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಜೀರ್ಣಕ್ರಿಯೆ ಹೆಚ್ಚಿಸ್ಕೊಳ್ಳೋದಕ್ಕೂ ಸಹ ಈ ಹಣ್ಣು ತುಂಬ ಉಪಯೋಗವಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಫ್ಯಾಟ್ ಕರಗೋಕ್ಕೆ, ಅಂದರೆ ಎಕ್ಸ್ಟ್ರಾ ಬೊಜ್ಜು ಏನಿರುತ್ತೆ ಆ ಬೊಜ್ಜನ್ನ ಕರಗಿಸ್ಕೊಳ್ಳೋಕ್ಕೂ ಸಹ ಈ ಹಣ್ಣಿನ ಸೇವನೆ ತುಂಬ ಅತ್ಯಗತ್ಯ ಅಂತಲೇ ಹೇಳ್ತೀನಿ. ಇದರಲ್ಲಿ ಫೈಬರ್ ಅಂಶ ಹೆಚ್ಚಿರುತ್ತೆ. ಕರಗುವ ನಾರಿನಂಶ ಜಾಸ್ತಿ ಇರೋದ್ರಿಂದ ನಮ್ಮ ಮಲಬದ್ಧತೆಗೂ ಕೂಡ ಇದು ಉತ್ತಮ ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ಸ್ ಎ, ಬಿ, ಸಿ ಹೇರಳವಾಗಿರುತ್ತದೆ. ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಹೃದಯಕ್ಕೂ ಸಹ ಒಳ್ಳೆಯದು. ನಮ್ಮ ಹೃದಯದ ಆರೋಗ್ಯ ಕಾಪಾಡೋದಕ್ಕೂ ಸಹ ಈ ಹಣ್ಣು ಉತ್ತಮ ಸಹಕಾರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಕೂದಲು ಮತ್ತು ಚರ್ಮಕ್ಕೂ ಕೂಡ ಇದು ತುಂಬ ಉತ್ತಮ ಅಂತಲೇ ಹೇಳ್ತೀನಿ. ಕಬ್ಬಿನಾಂಶ ಹೇರಳವಾಗಿರುತ್ತದೆ ಮತ್ತು ಚರ್ಮದ ಉರಿ ಊತವನ್ನು ಕೂಡ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಬ್ಲಡ್ ಪ್ರೆಷರ್ BP ಕಡಿಮೆ ಮಾಡೋದಕ್ಕೂ ಸಹ ಈ ಹಣ್ಣು ಉಪಯೋಗಕಾರಿ ಅಂತ ಹೇಳ್ಬೋದು. ಸಕ್ಕರೆ ಅಂಶವನ್ನು ಸಮವಾಗಿಡುತ್ತದೆ. ಅದರಿಂದ ಮಧುಮೇಹಿಗಳಿಗೂ ಸಹ, ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೂ ಸಹ ಈ ಹಣ್ಣು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಇದನ್ನು ಯಾವ ರೀತಿ ತೊಗೋಬೇಕು ಅಂತ ನೀವು ಕೇಳಿದ್ರೆ, ಈ ಹಣ್ಣನ್ನು ಸ್ವಲ್ಪ ಜೇನುತುಪ್ಪ ಮತ್ತು ಕಾಳುಮೆಣಸು ಹಾಕಿ ಜ್ಯೂಸ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸ್ಟಾರ್ ಫ್ರೂಟ್ಸ್ನ ಉಪಯೋಗಗಳು ಎಷ್ಟಿದೆ ಅಂತ. ನಮಗೆ ಗೊತ್ತಿರೋದಿಲ್ಲ ಕೆಲವೊಂದು ಹಣ್ಣಿನ ಬಗ್ಗೆ, ಹಂಗಾಗಿ ನಾವು ಆ ಹಣ್ಣನ್ನು ತಿನ್ನೋಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ತಿನ್ನಬೇಕು ಅನಿಸುತ್ತೆ, ನಾವು ಆರೋಗ್ಯನ ಉಳಿಸ್ಕೋಬೇಕು ಅನಿಸುತ್ತೆ ಫ್ರೆಂಡ್ಸ್. ದಯವಿಟ್ಟು ಎಲ್ಲ ನಕ್ಷತ್ರ ಹಣ್ಣುಗಳನ್ನು ಸೇವಿಸಿ ಆರೋಗ್ಯದಿಂದಿರೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಹೆಲ್ತ್ ವೀಡಿಯೋಗಳಿಗಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.